ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೋಯಾ ಚಂಕ್ಸ್ ರೈಸ್ ರೆಸಿಪಿ. ಖಂಡಿತವಾಗಲೂ ಇದನ್ನು ಟಿಫಿನ್ ಟೈಮ್ ಹಾಗೂ ಲಂಚ್ ಬಾಕ್ಸ್ ರೆಸಿಪಿ ಅಂತಲೇ ಹೇಳ್ಬೋದು. ಅಷ್ಟೊಂದು ಚೆನ್ನಾಗಿರುತ್ತೆ. ಖಂಡಿತವಾಗ್ಲೂ ಒಂದು ಸಲ ಟ್ರೈ ಮಾಡಿ ನೋಡಿ, ಆಮೇಲೆ ನೀವೇ ಕಮೆಂಟ್ ಮಾಡಿ ಹೇಳ್ತೀರಾ ಹೇಗೆ ಬಂತು ಅಂತ. ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಂಬಂದ್ಬಿಡೋಣ. ನಾನಿಲ್ಲಿ ಒಂದು ಅರ್ಧ ಕಪ್ಪಷ್ಟು ಸೋಯಾ ಚಂಕ್ಸ್ನ ಚೆನ್ನಾಗಿ ಒಂದು 2-3 ಸಲ ತೊಳೆದ್ಬಿಟ್ಟು ಇದನ್ನು ಬಿಸಿ ಬಿಸಿ ಆದಂತಹ ನೀರು ಹಾಕಿ ಒಂದು 15 ನಿಮಿಷ ಇದನ್ನು ನೆನೆ ಹಾಕಿ ಬಿಟ್ಬಿಡೋಣ. ಇದು ನೆನೆಯಲ್ಲಿ ಅಷ್ಟೊತ್ತಿಗೆ ಅಕ್ಕಿ ಸಹ ನೆನೆ ಹಾಕ್ಕೊಂಬಿಡೋಣ. ಚೆನ್ನಾಗಿ ತೊಳೆದ್ಬಿಟ್ಟು 1 ಕಪ್ಪಷ್ಟು ನಾನಿಲ್ಲಿ ಅಕ್ಕಿನೂ ಸಹ ಚೆನ್ನಾಗಿ ನೆನೆ ಹಾಕಿದ್ದೀನಿ ನೋಡಿ. ಇವಾಗ ಒಂದು 15 ನಿಮಿಷ ಆಗಿದೆ, ಚೆನ್ನಾಗಿ ಇದು ನೆಂದಿದೆ. ಇವಾಗ ನೀರು ಇಲ್ಲದೆ ಇರೋ ರೀತಿ ಇದನ್ನು ಗಟ್ಟಿಯಾಗಿ ನೀರು ತೆಗೆದು ಹಿಂಡಿ ನಾನು ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಮೊಸರು ಹಾಕ್ತಾಯಿದ್ದೀನಿ. ಹಾಗೆಯೇ ಒಂದು ಚಿಟಿಕೆಯಷ್ಟು ನಾನು ಇದಕ್ಕೆ ಅರಿಶಿನ ಹಾಕ್ತಾಯಿದ್ದೀನಿ, ಒಂದು ಚಿಟಿಕೆಯಷ್ಟು ಉಪ್ಪು ಸಹ ಹಾಕಿ, ಹಾಗೆಯೇ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ ಒಂದು ಸ್ಪೂನಷ್ಟು ಖಾರ ಹಾಕ್ತಾಯಿದ್ದೀನಿ. ಅರಿಶಿನ, ಉಪ್ಪು ಮತ್ತು ಖಾರ ಇದು ಮೂರನ್ನು ಹಾಕಿ ಚೆನ್ನಾಗಿ ಇದನ್ನು ಕಲಿಸ್ಬಿಟ್ಟು ಇದನ್ನು ಸಹ ಒಂದು 20 ನಿಮಿಷ ಇದನ್ನು ಚೆನ್ನಾಗಿ ಇದು ಒಂದು ಮೊಸರೆಲ್ಲ ಹೊಂದ್ಕೊಳ್ಳೋ ರೀತಿ ಚೆನ್ನಾಗಿ ಕಲಸಿ ನೆನೆಯೋಕ್ಕೆ ಬಿಟ್ಬಿಡೋಣ. ಒಂದು 20 ನಿಮಿಷ ಇದನ್ನು ಬಿಟ್ಟರೆ ಆಯಿತು ನೋಡಿ. ಹೀಗೆ ಓಕೆ, ಮೊಸರೆಲ್ಲ ಹೀರ್ಕೊಳ್ಳಿ ಚೆನ್ನಾಗಿ ಇದು. ಇವಾಗ ನಾನು ಒಂದು ಪಾತ್ರೆ ತೊಗೊಂಡಿದ್ದೀನಿ. ಅದಕ್ಕೆ ನಾನು ಬರೀ ಎಣ್ಣೆ ಹಾಕ್ತಾಯಿದ್ದೀನಿ. 3 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ನೀವು ಬೇಕಾದರೆ ಎಣ್ಣೆ ಮತ್ತು ತುಪ್ಪ ಎರಡನ್ನೂ ಸಹ ಹಾಕ್ಕೋಬೋದು. ನಾನಿಲ್ಲಿ ಸ್ಪೈಸಸ್ ತೊಗೊಂಡಿದ್ದೀನಿ. ನಿಮಗೆ ಯಾವ ಸ್ಪೈಸಸ್ ಬೇಕು ನೀವು ಅದನ್ನು ಹಾಕ್ಬೋದು. ನಾನಿಲ್ಲಿ 2 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ನಾನಿಲ್ಲಿ ಚೆನ್ನಾಗಿ 1/4 ಭಾಗದಷ್ಟು ನಾನು ಈರುಳ್ಳಿನ ಫ್ರೈ ಮಾಡ್ತಾಯಿದ್ದೀನಿ ನೋಡಿ. ಈಗ ಇದಕ್ಕೆ ಅಲ್ಲ ಮತ್ತು ಬೆಳ್ಳುಳ್ಳಿ ಜಜ್ಜಿ ಹಾಕ್ಕೊಂಡಿದ್ದೆ, ಅದನ್ನು ಸಹ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಓಕೆ ನೋಡಿ, ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾನು ಇದಕ್ಕೆ 1 ಟೊಮೆಟೊ ಹಾಕ್ತಾಯಿದ್ದೀನಿ. ಟೊಮೆಟೊನೂ ಅಷ್ಟೇ ಚೆನ್ನಾಗಿ ಫ್ರೈ ಆಗಲಿದ್ದು, ತುಂಬ ಕಡಿಮೆ ಉರಿಯಲ್ಲಿ ನಾವು ಇದನ್ನು ಮಾಡ್ಕೊಳ್ಳೋಣ. ಓಕೆ, ಟೊಮೆಟೊ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾನಿಲ್ಲಿ ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. ಹಾಗೆ ನಾನು ಇದಕ್ಕೆ 2-3 ಸ್ಪೂನಷ್ಟು ನಾನು ಇದಕ್ಕೆ ಖಾರ ಹಾಕ್ತಾಯಿದ್ದೀನಿ. ನೀವು ಮೊದಲೇ ಸೋಯಾ ಚಂಕ್ಸಿಗೆ ಕೂಡ ಸ್ವಲ್ಪ ಖಾರ ಹಾಕಿದ್ರಿ, ಹಾಗಾಗಿ ನೋಡಿ ಹಾಕ್ಕೊಳ್ಳಿ. ಇವಾಗ ಗರಂ ಮಸಾಲ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕಿ ಈ ಎಲ್ಲ ಸ್ಪೈಸಸ್ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಸೈಡಲ್ಲೆಲ್ಲ ಸ್ವಲ್ಪ ಎಣ್ಣೆ ಬಿಡಬೇಕು. ಆ ರೀತಿ ನಾವು ಇದನ್ನು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಬೇಡ, ತುಂಬ ಕಡಿಮೆ ಉರಿಯಲ್ಲಿ 1-2 ನಿಮಿಷ ಇದು ಸ್ವಲ್ಪ ಕಡಿಮೆ ಉರಿಯಲ್ಲಿ ಚೆನ್ನಾಗಿ ಫ್ರೈ ಆಗಲಿ ನೋಡಿ. ಸ್ವಲ್ಪ ಸೈಡಲ್ಲೆಲ್ಲ ಎಣ್ಣೆ ಬಿಡ್ತಾ ಇದೆ. ಇವಾಗ ಇದು ಕರೆಕ್ಟಾಗಿ ಆಗಿದೆ. ಇವಾಗ ನಾನು ಮ್ಯಾರಿನೇಟೆಡ್ ಆಗೋಕ್ಕೆ ಬಿಟ್ಟಿದ್ನಲ್ಲ ಸೋಯಾ ಚಂಕ್ಸ್ನ, ಅದನ್ನು ಎಲ್ಲ ಪೂರ್ತಿ ಇದಕ್ಕೆ ಹಾಕ್ಕೊಂಬಿಡೋಣ. ನಾನು ಜಸ್ಟ್ 1 ಕಪ್ಪಷ್ಟು ಹಾಕ್ಕೊಂಡಿದ್ದೆ. ನೀವು ರೈಸ್ ನೋಡಿ ನಿಮಗೆ ಎಷ್ಟು ಬೇಕು ನೋಡಿ ನೀವು ಅಷ್ಟು ಸೋಯಾ ಚಂಕ್ಸ್ನ ಹಾಕ್ಕೊಳ್ಳಿ. ಚೆನ್ನಾಗಿದು ಮಸಾಲ ಎಲ್ಲ ಸೋಯಾ ಚೆನ್ನಾಗಿ ಹೀರ್ಕೋಬೇಕು, ಅಲ್ಲಿವರೆಗೂ ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅಂದರೆ 1-2 ನಿಮಿಷ ಅದು ಚೆನ್ನಾಗಿ ಮಸಾಲ ಎಲ್ಲ ಹೀರ್ಕೊಂಡು ಸೈಡ್ಗೆ ಸ್ವಲ್ಪ ಎಣ್ಣೆ ಬಿಡುತ್ತೆ ನೋಡಿ, ಅಷ್ಟು ಆಗಿದೆ ಅಂತ ಅರ್ಥ. ಓಕೆ, ಇವಾಗ ಸ್ವಲ್ಪ ಪುದೀನ ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ನಾನಿಲ್ಲಿ ಕೊತ್ತಂಬರಿ ಸಹ ಹಾಕಿ ಜಸ್ಟ್ ಒಂದು 10 ಸೆಕೆಂಡ್ ಬಾಡಿಸಿದರೆ ಆಯಿತು ಇದನ್ನು. ಯಾಕಂದರೆ ಫುಲ್ಲು ಕೊತ್ತಂಬರಿ ಎಲ್ಲ ಫುಲ್ಲು ಫ್ರೈ ಆಗೋಕ್ಕೆಲ್ಲ ಬೇಡ. ಒಂದು 10 ಸೆಕೆಂಡ್ ಈ ಥರ ನೋಡಿ, ಜಸ್ಟ್ 10 ಸೆಕೆಂಡ್ ಸ್ಟಿರ್ ಮಾಡಿದರೆ ಆಯಿತು. ಸ್ವಲ್ಪ ಕಡಿಮೆ ಉರಿ ಇಟ್ಕೊಳ್ಳಿ, ಯಾಕಂದರೆ ಮೊಸರು ಹಾಕಿರೋದ್ರಿಂದ ಸ್ವಲ್ಪ ಒಡಕೊಡೋಕ್ಕಾಗುತ್ತೆ, ಹಾಗಾಗಿ ಕಡಿಮೆ ಉರಿ ಇಟ್ಕೊಂಡ್ರೆ ಆಗೋದಿಲ್ಲ. ಓಕೆ, ಇವಾಗ ಇದು ಕರೆಕ್ಟಾಗಿ ಆಗಿದೆ. ಇದಕ್ಕೆ ನಾನು ನೆನೆ ಹಾಕ್ಕೊಂಡಿದ್ನಲ್ಲ ಅಕ್ಕಿ, ಅದನ್ನು ಸಹ ಹಾಕ್ತಾಯಿದ್ದೀನಿ. ಇದಕ್ಕೆ ಒಂದು 20 ನಿಮಿಷಗಳ ಕಾಲ ನೆನೆ ಹಾಕಿರೋದ್ರಿಂದ ಇದು ಅಂದರೆ ಒಡೆದೋಗುತ್ತೆ ಚೆನ್ನಾಗಿ. ಜಾಸ್ತಿ ಎಲ್ಲ ಸ್ಪೂನ್ ಫಾಸ್ಟಾಗಿ ಜೋರಾಗಿ ಕೈ ಆಡಿಸಿದ್ರೆ, ಹಾಗಾಗಿ ನಿಧಾನಕ್ಕೆ ನೋಡಿ ಈ ರೀತಿಯಾಗಿ ನೀವು ಚೆನ್ನಾಗಿ ಇದನ್ನು ಮಸಾಲೆ ಎಲ್ಲ ಹೊಂದ್ಕೊಳ್ಳೋ ರೀತಿ ಸ್ವಲ್ಪ ಅಕ್ಕಿನ ಈ ರೀತಿ ಫ್ರೈ ಮಾಡಿ ನೋಡಿ. ಓಕೆ, ಇನ್ನೂ ಉಪ್ಪು ಹಾಕಿಲ್ಲ, ಚೆನ್ನಾಗಿ ಇದು ನಿಧಾನಕ್ಕೆ ಫ್ರೈ ಮಾಡಿ. ಓಕೆ, ಇವಾಗ ನೋಡಿ ಇದು ಕರೆಕ್ಟಾಗಿ ಆಗಿದೆ ಅಂತ ಅರ್ಥ. ನಾನಿಲ್ಲಿ 1-1.5 ಮಾತ್ರ ನೀರು ತೊಗೊತಾ ಇದ್ದೀನಿ. ಅಂದರೆ ಪಲಾವ್ಗೆಲ್ಲ 1ಕ್ಕೆಲ್ಲ 2 ತೊಗೊತೀವಲ್ಲ, ಹಾಗೆ ಅದಕ್ಕೆ ತೊಗೊಳ್ಬೇಕಾಗಿಲ್ಲ, 1-1.5 ಸಾಕು. ಇವಾಗ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಓಕೆ, 1-1.5 ಯಾಕಂದರೆ ಇದಕ್ಕೆ ಮೊಸರು ಹಾಕಿರೋದ್ರಿಂದ 1-1.5 ಮಾತ್ರ ಸಾಕು. ಹಾಗೆ ಉಪ್ಪು ಎಲ್ಲ ನೋಡಿ ವಿಸಿಲ್ ಮುಚ್ಚಿ 2 ವಿಸಿಲ್ ಸಾಕಿದಕ್ಕೆ. ಓಕೆ, ಇವಾಗ ನೋಡಿ ಕರೆಕ್ಟಾಗಿ 2 ವಿಸಿಲ್ ಆಗಿದೆ. ಇವಾಗ ನೋಡಿ ಎಷ್ಟು ಚೆನ್ನಾಗಾಗಿದೆ ರೈಸ್. ಖಂಡಿತವಾಗ್ಲೂ ತುಂಬ ಇಷ್ಟ ಆಗುತ್ತೆ, ನಿಮ್ಮ ಮಕ್ಕಳಿಗಂತೂ ಸೂಪರ್ ಡೂಪರ್ ಆಗುತ್ತೆ, ಇಷ್ಟಪಡ್ತಾರೆ ಕೂಡ ತುಂಬಾ. ಖಂಡಿತ ಒಂದು ಸಲ ಟ್ರೈ ಮಾಡಿ ನೋಡಿ, ಆಮೇಲೆ ಹೇಗೆ ಬಂತು ಅಂತ ನೀವು ಕಮೆಂಟ್ ಮಾಡಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಯಾರೆಲ್ಲ ನನ್ನ ವೀಡಿಯೋಗಳನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಯಾರೆಲ್ಲ
ಈ ರೆಸಿಪಿನ ಹಳೆ ವೀಕ್ಷಕರು ಯಾರು ನೋಡ್ತಾ ಇದ್ದೀರೋ ಅವರು ಸಹ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿಗೆ, ನಿಮ್ಮ ಫ್ರೆಂಡ್ಸ್ಗೂ ಸಹ ಇದನ್ನು ಶೇರ್ ಮಾಡಿ. ಹಾಗೆ ಈ ರೈಸ್ನ ಟ್ರೈ ಮಾಡಿದ ಮೇಲೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.